BDS ಗ್ರೂಪ್ ಅಂದ್ರೇನೆ ನಿಮ್ಮ ಮಾರ್ಗದರ್ಶನದಲ್ಲಿ ನಡೆಯುವಂತವ್ರು. ಸೊ ಇವತ್ತು ಒಂದು ಹುಟ್ಟುಹಬ್ಬನ ಕೇಕ್ ಕಟ್ ಮಾಡೋದು, ಪಟಾಕಿ ಹೊಡೆಯೋದು ಈ ತರ ಮಾಡ್ತಾರೆ. ಸೊ ಒಂದು ಸಂದೇಶ ಕೊಟ್ಟಿದ್ದಾರೆ ಸರ್ ಸಾಮಾಜಿಕವಾಗಿ. ನೋಡಿ, ಇದು ಸಂಸ್ಕೃತಿ ಪ್ರಾರಂಭ ಆಗಿರೋದು ಅವ್ರ ತಂದೆಯಿಂದ. ಅಲ್ಲಾಬಕ್ಷ್ ಪ್ಯಾರು ಕಾಂಗ್ರೆಸ್ ಅಧ್ಯಕ್ಷನಾಗಿ, ಸೂಡಾ ಅಧ್ಯಕ್ಷನಾಗಿ ಅವ್ರು ಯಾವತ್ತೂ ಕೂಡ ಜನಗಳಿಗೋಸ್ಕರ ತ್ಯಾಗ ಮಾಡಿದಂಥವ್ರು. ಅವ್ರ ಮಕ್ಕಳನ್ನು ಕೂಡ ಅದೇ ರೀತಿಯಾಗಿದ್ದಾರೆ. ಎಲೆಮರೆ ಕಾಯ್ದಂತ ಇದ್ದು ಬಡವರ ಪರವಾಗಿ ಕೆಲಸ ಮಾಡ್ತಿದ್ದಾರೆ. ಅಲ್ಲನ ಆಶೀರ್ವಾದ ಇದೆ ಅವ್ರ ಮೇಲೆ ಇರಲಿ ಅಂತೇಳಿ ನಾನು ಪ್ರಾರ್ಥನೆ. ಅವ್ರ ವತಿಯಿಂದ ಒಂದು ಸಾಮೂಹಿಕ ವಿವಾಹವನ್ನು ಇವತ್ತು ಮಾಡ್ತಾ ಇದ್ದಾರೆ. ಸುಮಾರು 20 ಜೋಡಿಗಳು ಬಡವರಿಗೆ ಬಹುಶಃ ನಾನು ಒಂದೇ ಮನವಿ ಮಾಡ್ತಕ್ಕಂಥದ್ದು, ನಾನು ಮುಂದೆ ಕಾನೂನು ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಸಾಮೂಹಿಕ ಮತಗಳನ್ನು ಜಾಸ್ತಿ ಮಾಡಬೇಕು ಅಂತ ಹೇಳಿ ಕಾನೂನು ಪ್ರಯತ್ನ ಮಾಡಬೇಕು. ಆದರೆ ಎಲ್ಲೋ ಒಂದು ಕಡೆ ಕಾನೂನು ಪಾಸ್ ಆಗಲಿಲ್ಲ. ಜನ ಇವತ್ತು ಬರೀ ಪ್ರಚಾರ ಮತ್ತು ದುಬಾರಿ ವೆಚ್ಚ ಮಾಡಲು ತಯಾರಾಗಿದ್ದಾರೆ. ಬಡವರಿಗೆ ಒಂದು ಮನೆ ಮಾಡ್ತಕ್ಕಂಥದ್ದು ಕಷ್ಟ ಆಗಿದೆ. ಅಂತ ಸಂದರ್ಭದಲ್ಲಿ ಸಾಮೂಹಿಕ ವಿವಾಹವನ್ನ ಇವತ್ತು ಧರ್ಮಾತೀತವಾಗಿ ಎಲ್ಲರೂ ಕೂಡ ಮಾಡುವಂತ ಕೆಲಸ ಆಗಬೇಕು. ಆಗ ಮಾತ್ರ ಬಡವರಿಗೆ ಸಹಾಯ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಅಂತ ಒಂದು ಪುಣ್ಯ ಕೆಲಸವನ್ನ ಇವತ್ತು ಜೀಶನ್ ಅವರು ಅವ್ರ ಸಹೋದರರು ಸೇರಿ ಮಾಡಿದ್ದಾರೆ. ಅವ್ರ ತಂದೆ ಹೆಸರನ್ನು ಮಾಡತಕ್ಕಂಥದ್ದು ಸಂತೋಷ. ಮತ್ತು ಇದೆಲ್ಲದಕ್ಕಿಂತ ಹೆಚ್ಚಾಗಿ ಕೇಳಿದ್ರೆ ಇಷ್ಟೊತ್ತಾದರೂ ಜಮೀರ್ ಅಹಮದ್ ಖಾನ್ ಅವರು ಬೆಂಗಳೂರಿಂದ ಬಂದು ಇವತ್ತು ನಮ್ಮ ಜೊತೆಯಲ್ಲಿದ್ದು, ನಮ್ಮ ಮಧ್ಯದಲ್ಲಿದ್ದು ಕಾರ್ಯಕ್ರಮ ಪೂರ್ತಿಯಾಗುವವರು ಕೂಡ ನಮ್ಮ ಜೊತೆ ಅದು ನಿಜವಾಗ್ಲೂ ನಮ್ಮೆಲ್ಲ ಪುಣ್ಯ ಅಂತ ಹೇಳಿ ನಾನು ಭಾವಿಸ್ತೇನೆ. ಇದೇ ರೀತಿಯಾದಂತಹ ಪ್ರೀತಿ ವಿಶ್ವಾಸವನ್ನ ಜಮೀರ್ ಅಹಮದ್ ಖಾನ್ ಅವರು ನಮ್ಮ ಕ್ಷೇತ್ರದಲ್ಲಿ ಮತ್ತು ಅಭಿವೃದ್ಧಿ ಈಗಾಗಲೇ ಮೌಲಾನ ಆಜಾದ್ ಸ್ಕೂಲ್ಗಳು 6 ಕೋಟಿ ರೂಪಾಯಿ ನಾನು ಮಂಜೂರು ಮಾಡ್ತೇನೆ ಅಂತಕ್ಕಂಥ ಆಶ್ವಾಸನೆ ಕೊಟ್ಟು ಈಗ ಪ್ರಾರಂಭ ಮಾಡಿ ಬಂದರು. ಹಾಗಾಗಿ ಅವರ ಅವಶ್ಯಕತೆ ತುಂಬಾ ಇದೆ. ಅಲ್ಪಸಂಖ್ಯಾತರು ಮತ್ತು ಎಲ್ಲರೂ ಕೂಡ ಅವ್ರನ್ನ ನಂಬಿರ್ತಕ್ಕಂಥ ಬಡವರು ಏನಿದ್ದಾರೆ ಅವ್ರಿಗೆ ಮನೆಗಳು ಕಟ್ಟಿಕೊಡ್ತಕ್ಕಂಥದ್ದು ದೊಡ್ಡ ಕೆಲಸ ಆಗಬೇಕಾಗಿದೆ. ನಾವು ಈಗಾಗಲೇ ತೀರ್ಮಾನ ಮಾಡಿದ್ವಿ. ಅವ್ರ ಹೌಸಿಂಗ್ ಮಿನಿಸ್ಟರ್ ಆಗಿರ್ಬೇಕಾದ ಸಂದರ್ಭದಲ್ಲಿ ಈಶನ್ ಅವರು ಅಧ್ಯಕ್ಷರಾಗಿ, ಮುನ್ಸಿಪಲ್ ಕೌನ್ಸಿಲ್ ಅಧ್ಯಕ್ಷರಾಗಿ ನಾವು ಸುಮಾರು ಒಂದು 15,000 ಸೈಕಲ್ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ. 15,000 ಸಂದರ್ಭದಲ್ಲಿ 10 ಜನಕ್ಕೂ ಕೂಡ ಮನೆಗಳನ್ನು ಕಟ್ಟಿಕೊಡ್ತಕ್ಕಂಥ ಜವಾಬ್ದಾರಿಯನ್ನ ಇವತ್ತು ಯಾರು ಎದುರನ್ನೇ ಹಾಕ್ತಿದ್ರೆ ಜಮೀರ್ ಅಹಮದ್ ಖಾನ್ ಅವರು ಮುಖ್ಯಮಂತ್ರಿಗಳನ್ನ ಕರ್ಕೊಂಡು ಬಂದು ಕಾರ್ಯಕ್ರಮವನ್ನು ಮಾಡಿ ಎಲ್ಲರಿಗೂ ಕೂಡ ಮನೆಗಳನ್ನ ಕೊಡಬೇಕು ಅಂತಕ್ಕಂಥ ವಿನಂತಿಯನ್ನು ಕೂಡ ಮಾಡಿ ಇವತ್ತು ನಿಮ್ಮೆಲ್ಲರಿಗೂ ನೂತನವಾಗಿರ್ತಕ್ಕಂಥ ವಧುವರರಿಗೆ ಎಲ್ಲರ ಆಶೀರ್ವಾದ ಇರಲಿ. ಅವರು ಯಾವತ್ತೂ ಕೂಡ ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಬದುಕಲಿ ಮಾಡಲಿ ಅಂತ ಹೇಳಿ ನಾನು ಅವರಿಗೆ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ.